ಖುಷಿ ಆಗ್ತಿದೆ ಸರ್. 2,000 ರೂಪಾಯಿ ಪಾರ್ಟಿ ಕೊಡಿಸ್ತೀನಿ ಎಲ್ರಿಗೂ. ಎಂಜಾಯ್ ಮಾಡ್ತಾರೆ. 2 ಗಂಟೆಗಳ ಕಾಲ ಸತತವಾಗಿ ನಗಿಸಿರುವಂಥ ಸಿನಿಮಾ ಅಮೃತಾಂಜನ್. ಅದು ಯಾರೂ ಆ ತಪ್ಪು ಮಾಡಬೇಡಿ. ಯಾಕೆ ಅಂದರೆ ವೈರಲ್ ಆಗಿದ್ರೆ ಇವಾಗ ಸಿನಿಮಾ ಸೊ ಇವಾಗ ಏನು ತುಂಬ ಖುಷಿ ಆಗ್ತಿದೆ ಸರ್. ಹೆಂಗೆ ಹೇಳಿ, ಇಷ್ಟು ಜನ ನೀವೇ ನೋಡ್ತಿದ್ದೀರಾ, ತುಂಬ ಇಷ್ಟ. ಆಡಿಯನ್ಸ್ ರಿಯಾಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಂಜಾಯ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಪಿನಿಯನ್ ಸರ್, ಜನಕ್ಕೆ ಬೇಕಾಗಿರೋದೇ ನಗು ಸರ್. ಈ ಎಲ್ಲರಿಗೂ ಈ ಟೆನ್ಷನ್ ಇಲ್ಲದೆ ಯಾರೂ ಇಲ್ಲ, ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ. ನಾವು ನೀವು ನೋಡಿದ್ದೀರಾ ಸಿನಿಮಾನ, ಆದಷ್ಟು ನಗ್ಸಕ್ಕೆ ಟ್ರೈ ಮಾಡಿದ್ದೀವಿ. ಒಂದು ಎಮೋಷನು ಇದೆ, ಒಂದು ಮೆಸೇಜ್ ಕೂಡ ಇದೆ ಸರ್. ಅಂದರೆ ಲೈಫಲ್ಲಿ ಎಲ್ಲನೂ ಪಾಸಿಟಿವ್ ಆಗಿ ತೊಗೋಬೇಕು. ಕೆಲವೊಬ್ರದ್ದು ಸ್ಯಾಕ್ರಿಫೈಸಸ್ಸು, ಅಪ್ಪ ಅಮ್ಮಂದು ಇಂಪಾರ್ಟೆನ್ಸು ಎಲ್ಲ ತಿಳಿಸಿದ್ದೀವಿ. ಅದನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ. ಅಂದರೆ ತುಂಬ ಜನ ಫುಲ್ ನಮ್ಮನ್ನ ಶಾರ್ಟ್ ಫಿಲಮಲ್ಲಿ ಬರೀ ಕಾಮಿಡಿ ಮಾಡೋದು ನೋಡಿ ಫುಲ್ಲು ಕಾಮಿಡಿನೇ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ನಮ್ಮ ಎಮೋಷ್ನಲ್ ಸೈಡ್ ನೋಡಿನೂ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ತುಂಬ ಹತ್ಬಿಟ್ಟಿದ್ದೀರ. ಅದು ಹೇಗೆ ಸಾಧ್ಯ ಆಯಿತು? ಯಾಕೆಂದರೆ ಇಷ್ಟು ಸಹ ನಗಿಸ್ತಾ ಇದ್ದೀರಿ ಎಲ್ಲರೂ. ಹೌದು ಸರ್. ಒಂದು ಕಾಮಿಡಿ ಜಾನರೇ ಒಂಥರ ವಿಭಿನ್ನವಾಗಿರುತ್ತೆ. ಸೊ ಇದರಲ್ಲಿ ಕಣ್ಣು ತುಂಬ ಹತ್ಬಿಟ್ಟಿದ್ದೀರ. ಅದ್ರ ಬಗ್ಗೆ ಅದೇ ಸರ್, ನನಗೆ ಅಂದರೆ ಒಂದು ಆರ್ಟಿಸ್ಟ್ ಅಂದರೆ ಎಲ್ಲ ಥರನೂ ಮಾಡಬೇಕು ಸರ್. ನನಗೆ ಈ ಪಾತ್ರ ಸಿಕ್ಕಿ ತುಂಬ ಖುಷಿ ಇದೆ. ನಗ್ಸೋದು ಎಲ್ಲರೂ ನೋಡಿದ್ದಾರೆ ನಾನು ಹೆಂಗೆ ನಗಿಸ್ತೀನಿ ಅಂತ. ಬಟ್ ಈ ಸೈಡ್ ನಂದು ಯಾರೂ ನೋಡಿಲ್ಲ. ತುಂಬ ಜನ ನೀವು ಏನಪ್ಪ ನಗೋದಕ್ಕಿಂತ ನೀವು ಎಮೋಷ್ನಲ್ ಸೀನ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅಂದಿದ್ದು ನಂಗೆ ತುಂಬ ಖುಷಿ ಆಯ್ತು ಸರ್. ಅಂದರೆ ಅದಕ್ಕೆ ತುಂಬ ಕಾಂಪ್ಲಿಮೆಂಟ್ ಸಿಗ್ತಿತ್ತು ಮಾಮೂಲಿಯಾಗಿ. ಬಟ್ ಇದು ಹೊಸದಲ್ಲ, ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಗಿಫ್ಟ್ ಸಿಕ್ಕಿದೆ ಸರ್, ಬಟ್ ಅದು ನೋಡಿದ್ರಲ್ಲ ನೀವೇ. ಚೆನ್ನಾಗಿತ್ತಾ? ನೀವೇ ಹೇಳಬೇಕು ಆ ಗಿಫ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ. 2,000 ರೂಪಾಯಿ ಪಾರ್ಟಿ ಕೊಡಿಸ್ತೀನಿ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ಸರ್. ಆಡಿಯನ್ಸ್ ರಿಯಾಕ್ಷನ್ ನೋಡಿ ಖುಷಿ ಆಗ್ತಿದೆ. ಇವತ್ತು ರಿಸಲ್ಟ್ ಸಿಕ್ಬಿಡ್ತು. ನಮ್ಮ ಎಕ್ಸಾಮ್ ಬರೆದಿದ್ವಿ ಇಷ್ಟು ದಿನ, ರಿಸಲ್ಟ್ ಸಿಕ್ಬಿಡ್ತು. ಪಾಸ್ ಆಗಿರೋ ಖುಷಿಲಿ ನಾವೆಲ್ಲ ಸಿನಿಮಾ ತಂಡ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹೌದು, ಯಶ್ ಸರ್ ಕಡೆಯಿಂದ ನಮಗೆಲ್ಲರಿಗೂ ಬ್ಲೆಸ್ಸಿಂಗ್ ಸಿಕ್ಕಿದೆ. ಆ್ಯಂಡ್ ಅವ್ರ ಪೇಜಲ್ಲಿ ನಮ್ಮ ಪೋಸ್ಟರ್ನ ಶೇರ್ ಮಾಡಿ ಒಂದಷ್ಟು ಶೇರ್ ಮಾಡಿದ್ದಾರೆ. ಅವ್ರ ಒಪಿನಿಯನ್ ತುಂಬ ಚೆನ್ನಾಗಿದೆ. ಇಷ್ಟು ವರ್ಷದಿಂದ ನಗ್ಸ್ಕೊಂಡು ಬಂದಿದ್ದೀರಾ ನೀವೆಲ್ಲ. 100% ಸ್ಕ್ರೀನ್ ಮೇಲೆ, ಬೆಳ್ಳಿತೆರೆ ಮೇಲೆ ನಮ್ಮನ್ನೆಲ್ಲರನ್ನೂ ನಗಿಸ್ತೀರಾ ಅನ್ನೋ ಹೋಪ್ಸ್ ಇದೆ ಅಂತ ಅವ್ರಿಗೆ ಆ್ಯಕ್ಚುಲಿ ಟ್ರೇಲರ್ ನೋಡಿ ಇಷ್ಟ ಆಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ಅದೇ 2,000 ರೂಪಾಯಿ ನೋಟಲ್ಲಿ ನಮಗೆಲ್ಲ ಪಾರ್ಟಿ ಕೊಡಿಸ್ತೀರಾ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನನ್ನ ಎಲ್ಲ ಸೀನ್ಸು ಅದೇ ಬೆಳ್ಳಿ ಪರದೆ ಮೇಲೆ ನಾವು ಏನು ಕಾಣಿಸ್ಕೊತೀವಿ, ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ನಮ್ಮ ಮುಖದಲ್ಲಿ ನಗು ತರಿಸ್ತೀರಾ ಅಂತ ಕಾಂಪ್ಲಿಮೆಂಟ್ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಬ್ಬ ಆರ್ಟಿಸ್ಟಿಗೆ ಇನ್ನೊಂದು ಖುಷಿ ಇಲ್ಲ ಅಂತ ಅಂದ್ಕೊಳ್ತೀನಿ. ನಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಇದೆ. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಅನ್ನೋದಕ್ಕಿಂತ ಸಿನಿಮಾನೇ ಇಷ್ಟ ಆಯಿತು. ಅಮೃತಾಂಜನ್ ತಂಡ ಯೂಟ್ಯೂಬಲ್ಲಿ ಏನು ರನ್ಸಿದ್ರಲ್ವ, ಸೊ ಆ ಎಕ್ಸ್ಪೆಕ್ಟೇಷನ್ ಒಂಚೂರು ಲಾಸ್ ಆಗೋದಿಲ್ಲ. ಅದ್ಭುತವಾಗಿರೋ ಸಿನಿಮಾ. ತಂದೆ ಮಗನ ಎಮೋಷನ್ ಆಗಿರ್ಬೋದು, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಕಾಮಿಡಿ ಇದೆ. ಎಲ್ಲ ಪಾತ್ರಗಳು ಕೂಡ ಅದ್ಭುತವಾಗಿ ನಮ್ಮನ್ನು ನಗಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಇದರಲ್ಲಿ ನಾನು ಕೂಡ ಒಂದು ಎಕ್ಸ್ಲವರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಕೂಡ ಪಾರ್ಟ್ ಆಫ್ ಅಮೃತಾಂಜನ್ ಅನ್ನೋದೇ ತುಂಬ ಖುಷಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡಿ. ಪ್ರತಿಯೊಬ್ಬರು ಸಖತ್ ಎಂಜಾಯ್ ಮಾಡ್ತಾರೆ. 2 ಗಂಟೆಗಳ ಕಾಲ ಸತತವಾಗಿ ನಗಿಸಿರುವಂಥ ಸಿನಿಮಾ ಅಮೃತಾಂಜನ್ ಸೂಪರ್ ಆಗಿದೆ. ಕೊಟ್ಟಿರೋ ಕಾಸಿಗೆ ಏನು ಮೋಸ ಇಲ್ಲ ಅಂತ ಹೇಳ್ತಾರೆ. ಚಾನ್ಸೇ ಇಲ್ಲ. ಅಮೃತಾಂಜನ್ ಯಾವತ್ತೂ ಕೊಟ್ಟಿರೋ ಕಾಸಿಗೆ ಮೋಸ ಮಾಡೋ ಲೆವೆಲ್ಗೆಲ್ಲ ಸಿನಿಮಾ ಮಾಡಲ್ಲ. ಸೊ ನಿಮ್ಮ ನಗ್ಸೋದಕ್ಕಂತಲೇ ಸಿನಿಮಾ ಮಾಡಿದ್ದೀವಿ. ಸೊ ನೀವು ನಗಲೇಬೇಕು. ನೀವು ನಗ್ತೀರಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಖುಷಿ ಆಗ್ತಿದೆ ಇವತ್ತು ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗಿರೋದು. ಬಟ್ ಏನಂದರೆ ಆಡಿಯನ್ಸ್ಗೆ ಏರಿಳಿತಬೇಕು, ಅಂದರೆ ವೇರಿಯೇಷನ್ಸ್ ಬೇಕು. ಯಾಕೆಂದರೆ ನಗಬೇಕು, ಅಳಬೇಕು. ನೆಕ್ಸ್ಟ್ ಕಟ್ ಮಾಡಿದ್ರೆ ತುಂಬ ಆ ನೋವನ್ನ ಇನ್ನೇನೋ ನೋವು ಅನುಭವಿಸ್ತಿದ್ದೀವಿ ಅನ್ನೋ ತಕ್ಷಣ ಇಮ್ಮಿಡಿಯೇಟ್ಲಿ ನಗುಗೆ ಸ್ಟಾರ್ಟ್ ಆಗುತ್ತೆ ಸ್ಕ್ರೀನ್ ಪ್ಲೇ. ನಿಜವಾಗ್ಲೂ ನಮ್ಮ JRM ಸ್ಟುಡಿಯೋದಿಂದ ಈ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ 25 ಮಿಲಿಯನ್ ಶಾರ್ಟ್ ಫಿಲ್ಮ್ ಹೋಗಿದೆ ಅಂದರೆ ಈ ಅಮೃತಾಂಜನ್ ಸಿನಿಮಾ ಅಟ್ಲೀಸ್ಟ್ 100 ಡೇಸ್ ಆದರೂ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ ನಮಗೆ. ಯಾಕೆಂದರೆ ಇಡೀ ಟೀಮು ಎಫರ್ಟ್ ಹಾಕಿ ಇವತ್ತು ನಮ್ಮ ಕಾರ್ತಿಕ್ ಆಗ್ಬೋದು, ಗೌರವ್ ಆಗ್ಬೋದು, ಸುಧಾಕರ್ ಆಗ್ಬೋದು, ನಾನಾಗ್ಬೋದು, ಚೇತನ್ ಆಗ್ಬೋದು, ಎಲ್ಲರಿಗೂ ಕೂಡ ನಮ್ಮ JRM ಸ್ಟುಡಿಯೋದಿಂದ ಅವಕಾಶ ಕೊಟ್ಟು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. JRM ಸ್ಟುಡಿಯೋಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ನಿಮ್ಗೆ ಹೇಳಿದ್ದೀನಂದರೆ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರಿಂಟ್ ಸಿಗುತ್ತೆ ಗೊತ್ತು ನಮಗೆ. ಪೈರಸಿ ವಿಡಿಯೋ ಅಂದರೆ ಈಗ ಮಾರ್ನಿಂಗ್ ಶೋ ಮುಗ್ದಿದೆ ಅಂದರೆ
ಆಲ್ರೆಡಿ 1 ಗಂಟೆಗೆ ವಿಡಿಯೋ ಎಲ್ಲರಿಗೂ ಅವೈಲೇಬಲ್ ಸಿಗ್ತಿರುತ್ತೆ. ಅದು ಯಾರೂ ಆ ತಪ್ಪು ಮಾಡಬೇಡಿ. ಯಾಕೆ ಅಂದರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಜಾಸ್ತಿ ಆಗ್ತಾರೆ. ಅದೆಲ್ಲ ನಿಮ್ಮ ಸಪೋರ್ಟ್ ಮಾಧ್ಯಮದವ್ರದಿಂದ ಆಗ್ಬೋದು ಅಥವಾ ನಮ್ಮ ಆಡಿಯನ್ಸ್ಗಳಾಗ್ಬೋದು. ನೀವು ಈ ತಪ್ಪನ್ನ ಮಾಡದೆ ಹೋದರೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಒಂದು ಹೆಸರು ಬರುತ್ತೆ. ಯಾವುದೋ ಮಲಯಾಳಂ ಸಿನಿಮಾ ಬಂದಿದೆ ಸೂಪರಾಗಿದೆ ಅಂತ ಹೇಳ್ತಾರೆ, ತಮಿಳು ಬಂದಿದೆ ಸೂಪರಾಗಿದೆ ಅಂತಾರೆ, ತೆಲುಗು ಬಂದಿದೆ ಸೂಪರಾಗಿದೆ ಅಂತಾರೆ. ಕನ್ನಡ ಸೂಪರಾಗಿದೆ ಅಂತ ಹೇಳ್ಸ್ಕೋಬೇಕಂದ್ರೆ ನೀವು ಕನ್ನಡ ಸಿನಿಮಾ ನೋಡಬೇಕು. ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.